ದಲಿತ ಸಚಿವರ ಹೇಳಿಕೆಯಿಂದ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ಆಗಿದೆಯಾ? ಸ್ಥಳೀಯ ಎಲೆಕ್ಷನ್ ವೇಳೆ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಹೈಕಮಾಂಡ್ಗೆ ಚುನಾವಣಾ ತಜ್ಞ ಸುನೀಲ್ ಕುನಗೋಳ್ ಕೊಟ್ಟಂತ ರಿಪೋರ್ಟ್ ಆದ್ರೂ ಏನು ಅಂತ. ಸುನೀಲ್ ಕುನಗೋಳ್ ಹೆಸರನ್ನ ನೀವು ಆಗಾಗ ಕೇಳ್ತಾ ಇರ್ತೀರಾ, ಅದು ಕೂಡ ಚುನಾವಣೆ ಸಂದರ್ಭದಲ್ಲಿ. ಈ ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡಿಕೊಡೋದು, ಸ್ಟ್ರಾಟಜಿಗಳನ್ನ ನಿರ್ಮಾಣ ಮಾಡಿಕೊಡೋದೇ ಇವರು ಕಾಂಗ್ರೆಸ್ಗೆ. ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕುನಗೋಳ್ ಪಾತ್ರ ಬಹಳ ಮುಖ್ಯವಾಗಿದೆ. ಚುನಾವಣೆ ತಂತ್ರಜ್ಞ ಅಂತಾನೆ ಗುರುತಿಸಿಕೊಂಡಿರುವಂತಹ ಕುನಗೋಳ್ ಇವ್ರು. ಜೊತೆಗೆ ಈ ಪೇ ಸಿಎಂ ಅಭಿಯಾನ ಏನಿದೆ ಅದನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಎಕ್ಸಿಕ್ಯೂಟ್ ಮಾಡಿಸ್ಕೊಟ್ಟಿದ್ದೆ ಇವ್ರು. ಹೈಕಮಾಂಡ್ಗೆ ಸ್ಫೋಟಕ ರಿಪೋರ್ಟ್ ನೀಡಿರುವಂತ ಸುನೀಲ್ ಕುನಗೋಳ್. ಹಾಗಾದ್ರೆ ಇವ್ರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ? ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳೇನು? ವಿಧಾನಸಭಾ ಚುನಾವಣೆಯ ನಂತರ ಏನೇನ್ ಬೆಳವಣಿಗೆಗಳಾಗಿದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಬೆಳವಣಿಗೆಗಳು ಏನೇನಾಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ದಾರಂತೆ ಸುನೀಲ್ ಕುನಗೋಳ್. ಹಾಗಾದ್ರೆ ಅವ್ರು ಕೊಟ್ಟಿರುವಂತ ರಿಪೋರ್ಟ್ ನಲ್ಲಿ ಏನಿರಬಹುದು? ಯಾರು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ, ಯಾರು ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾವ ರೀತಿಯ ಬೆಳವಣಿಗೆಗಳು ಪಕ್ಷ ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ, ಪಕ್ಷ ಬಲವರ್ಧನೆ ಆಗೋದಕ್ಕೆ ಯಾವ ರೀತಿ ಬೆಳವಣಿಗೆಗಳು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರಂತೆ. ಏನಿದೆ ಹಾಗಾದ್ರೆ ರಿಪೋರ್ಟ್ನಲ್ಲಿ? ಈ ವಿಧಾನಸಭಾ ಚುನಾವಣೆಯಲ್ಲಿದ್ದಂಥ ಟ್ರೆಂಡ್ ಈಗ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿದ್ದಾರಂತೆ. ಸರ್ಕಾರದ ಮೇಲೆ ಜನರಿಗಿದ್ದಂಥ ಕ್ರೇಜ್ ಈಗ ಕಡಿಮೆಯಾಗಿದೆ. ಅಂದರೆ ಕಾಂಗ್ರೆಸ್ ಅನ್ನ ಎಚ್ಚೆತ್ತುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ನೋಡಿ. ಸರ್ಕಾರದ ಪ್ರಮುಖರಲ್ಲಿ ಒಗ್ಗಟ್ಟು, ಉತ್ಸಾಹ ಕಾಣಿಸ್ತಾ ಇಲ್ಲ. ಒಬ್ಬೊಬ್ರು ಒಂದ್ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಧಿಕಾರಕ್ಕೆ ಕಿತ್ತಾಟ ನಡೀತಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ಇದು ಮುಖಂಡರು ಹಾಗೂ ಕಾರ್ಯಕರ್ತರ ಉತ್ಸಾಹಕ್ಕೆ ಭಂಗ ತಂದಿದೆ. ಸಚಿವರು ಸರ್ಕಾರ ಪಕ್ಷದ ಇಮೇಜ್ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಬದಲಿಗೆ ಸಚಿವರಲ್ಲಿ ಪ್ರತಿಷ್ಠೆಯಿಂದಾಗಿ ಸಮನ್ವಯತೆ ಕೊರತೆ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ಸಮನ್ವಯತೆ ಅನ್ನೋದು ಕಾಣಿಸ್ತಾನೆ ಇಲ್ಲ. ನಾಯಕರ ಕಿತ್ತಾಟ ಮುಗಿಯದ ಹೊರತು ಸದೃಢ ಸರ್ಕಾರ ಅಸಾಧ್ಯವಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಜನ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದಾರೆ. ಇದು ಬರುವ ಸ್ಥಳೀಯ ಎಲೆಕ್ಷನ್ ಏನಿದಾವೆ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗಲೇ ನೀವು ಎಚ್ಚೆತ್ಕೊಳ್ಳದಿದ್ರೆ ಮುಂದೆ ಕಷ್ಟವಾಗುತ್ತೆ ಅಂತ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಹೊಡೆತ ಬೀಳುತ್ತೆ ಅಂತ ಸುನೀಲ್ ಕುನಗೋಳ್ ಅವರು ಕೊಟ್ಟಿರುವಂತ ವರದಿಯಲ್ಲಿ ಇಷ್ಟೆಲ್ಲ ಅಂಶಗಳಿವೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕಾಂಗ್ರೆಸ್ ಸರ್ಕಾರ ಈಗ ಆಡಳಿತವನ್ನು ನಡೆಸಬೇಕಾದ ಸವಾಲು ಎದುರಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್, ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಜನರು ಗಮನಿಸ್ತಿದ್ದಾರೆ. ಯಾಕೆಂದ್ರೆ 5 ಗ್ಯಾರಂಟಿ ಏನೋ ಜಾರಿಗೆ ಮಾಡಿದ್ದಾರೆ, ಬಟ್ ಉಳಿದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬದಲಿಗೆ ಇವರ ಕುರ್ಚಿ ಕಿತ್ತಾಟದಿಂದಾಗಿ ಸಾರ್ವಜನಿಕರಿಗೆ ಏನ್ ಸಿಗ್ತಾ ಇದೆ, ಅವರವ್ರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದರ ಬೆನ್ನಲ್ಲೇ ಚುನಾವಣಾ ತಂತ್ರಜ್ಞ ಅನ್ನಿಸ್ಕೊಂಡಿರುವಂಥ ಸುನೀಲ್ ಕುನಗೋಳ್ ಕೊಟ್ಟಿರುವಂಥ ವರದಿಯಲ್ಲೂ ಕೂಡ ಅವೇ ಅಂಶಗಳು ಉಲ್ಲೇಖ ಆಗಿವೆ. ಜನರು ನಿಮ್ಮ ಬಗ್ಗೆ, ನಿಮ್ಮ ಸರ್ಕಾರದ ಬಗ್ಗೆ ವಿಶ್ವಾಸ ಕಳೆದುಕೊಳ್ಳೋದಕ್ಕೂ ಮುಂಚೆ ನೀವು ಎಚ್ಚೆತ್ಕೊಳ್ಳಿ ಅಂತ. ಈ ರಿಪೋರ್ಟ್ ಈಗ ಸಲ್ಲಿಕೆ ಆಗೋದಕ್ಕೆ ಏನು ಕಾರಣ, ಮತ್ತೆ ಏನೇನು ಇನ್ ಡೆಪ್ತ್ ಆಗಿ ಹೇಳಿದ್ದಾರೆ ಅಂತ? ಸೌಖ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ವಿದ್ಯಮಾನಗಳು ಮತ್ತು ಸಚಿವರು ಪದೇ ಪದೇ ಏನು ಮುಖ್ಯಮಂತ್ರಿಗಳ ವಿಚಾರದಲ್ಲಿ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಇದು ಒಂದು ಕಡೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ದೊಡ್ಡ ಡ್ಯಾಮೇಜನ್ನು ತಂದಿಡ್ತಾ ಇದೆ. ಯಾಕೆಂದರೆ ಹಿಂದೆ ಖರ್ಗೆ ಅವರು ವಾರ್ನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ವಾರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ, ಎಲ್ಲ ನಾಯಕರು ಕೂಡ ಸೈಲೆಂಟ್ ಆಗಿದ್ದರು. ಆದರೆ ನಂತರದಲ್ಲಿ ಮತ್ತೆ ಅವರು ಶುರು ಮಾಡಿದ್ದಾರೆ. ಈ ಶುರು ಮಾಡಿರೋದ್ರಿಂದ ಏನಾಗ್ತಾ ಇದೆ, ಕಾರ್ಯಕರ್ತರು ಮತ್ತು ಮುಖಂಡರಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳು ಶುರುವಾಗಿದೆ. ಹೌದಾ, ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತಾ ಇದ್ದಾರಾ, ಹೈಕಮಾಂಡು KPCC ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದ್ದಾರಾ, ಹಾಗಾದರೆ ಮುಂದೆ ಯಾರು ಬರ್ತಾರೆ, ಬಂದರೆ ಅವರು ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೆ, ಈ ರೀತಿಯಾದಂಥ ಒಂದು ಸಂದೇಶ ಇವತ್ತು ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರಿಗೆ ಹೋಗ್ತಾ ಇದೆ. ಇನ್ನು ಸರ್ಕಾರದ ವಿಚಾರಕ್ಕೆ ಬಂದಾಗ ಜನಸಾಮಾನ್ಯರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. 5 ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ರು. ಗ್ಯಾರಂಟಿಗಳು ಅನುಷ್ಠಾನ ಕೂಡ ಆಗಿದೆ. ಆದರೆ ಇವರ ಆಂತರಿಕ ಕಿತ್ತಾಟಗಳಿಂದಾಗಿ ಈಗ ಒಂದೊಂದಕ್ಕೂ ಕೂಡ ಗ್ಯಾರಂಟಿಗಳಲ್ಲೂ ಕೂಡ ಹೊಡೆತ ಬೀಳ್ತಾ ಇದೆ.
ಈಗ ಒಂದು ಕಡೆ ಗೃಹಲಕ್ಷ್ಮಿ ಹಣವನ್ನು 2-3 ತಿಂಗಳಿಂದ ಹಣವನ್ನು ಹಾಕಿಲ್ಲ ಅನ್ನುವಂಥ ಆರೋಪಗಳು ಒಂದು ಕಡೆ ಬಂದರೆ, ಪಡಿತರ ವ್ಯವಸ್ಥೆಯಲ್ಲೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಬದಲಾವಣೆಯ ವಿಚಾರಗಳು ಮುಂದೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ತರಬಹುದು. ಲೋಕಲ್ ಬಾಡಿ ಎಲೆಕ್ಷನ್ಗಳೀಗ ಹತ್ರ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಹತ್ರ ಬರ್ತಾ ಇದೆ, BBMP ಚುನಾವಣೆಗಳು ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರ ಹೇಳಿಕೆಗಳು ಜನಸಾಮಾನ್ಯರ ಮೇಲೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ವರದಿಯನ್ನು ಈಗ ಹೈಕಮಾಂಡ್ಗೆ ಕೊಡಲಾಗಿದೆ. ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ವರ್ಕೌಟನ್ನು ಮಾಡಿದಂಥವರು, ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡಿದಂಥವರು ಸುನಿಲ್ ಕನ್ಗೋಳ್ ಅವರು ಒಂದು ಹೈಕಮಾಂಡ್ಗೆ ರಿಪೋರ್ಟನ್ನು ಕೊಡ್ತಾರೆ. ಈ ರಿಪೋರ್ಟ್ನಲ್ಲಿ ಅವರು ಸಾಕಷ್ಟು ಅಂಶಗಳನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಇವರ ಕಿತ್ತಾಟದಿಂದಾಗಿ ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಇವತ್ತು ಡ್ಯಾಮೇಜ್ ಆಗ್ತಾ ಇದೆ. ಕೇವಲ ಪಕ್ಷದ ಆಂತರಿಕ ವಿಚಾರಗಳೆಲ್ಲ ಅಷ್ಟೇ ಇದು ಡ್ಯಾಮೇಜನ್ನು ತರ್ತಾ ಇಲ್ಲ, ಸರ್ಕಾರದ ಮಟ್ಟದಲ್ಲೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಇವರ ಕಿತ್ತಾಟದಿಂದ ಇವತ್ತು ಜನಸಾಮಾನ್ಯರು ಬೇರೆ ರೀತಿಯಾದಂಥ ಒಂದು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಸರ್ಕಾರದ ಮೇಲೆ ಭರವಸೆ ಅವ್ರಿಗೆ ಕಳೆದುಕೊಳ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರವನ್ನು ಅಧಿಕಾರಕ್ಕೆ ತರಲಾಗಿದೆ. ಆದರೆ ಇವರ ಕಿತ್ತಾಟದಿಂದಾಗಿ ಈಗ ಸರ್ಕಾರ ಇರುತ್ತೋ ಬೀಳುತ್ತೋ, CM ಬದಲಾವಣೆ ಆಗ್ತಾರೋ, ಯಾರು ಬರ್ತಾರೋ, KPCC ಅಧ್ಯಕ್ಷರು ಬದಲಾವಣೆ ಅಂತೇಳಿ ಚರ್ಚೆಗಳು ಈಗ ಶುರುವಾಗಿರೋದ್ರಿಂದ ಕೆಲಸ ಕಾರ್ಯಗಳ ಕಡೆ ಇವತ್ತು ಸಚಿವರು ಗಮನವನ್ನು ಕೊಡ್ತಾ ಇಲ್ಲ, ಶಾಸಕರು ಗಮನವನ್ನು ಕೊಡ್ತಾ ಇಲ್ಲ. ಇದು ಜನಸಾಮಾನ್ಯರ ಒಂದು ಬೇಸರಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದನ್ನು ಸರಿಪಡಿಸದೇ ಹೋದರೆ ಮುಂದೆ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ನೀವು ಕಡಿವಾಣವನ್ನು ಹಾಕಬೇಕು ಅಂತೇಳಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಈ ವರದಿಯನ್ನು ಆಧರಿಸಿ ಹೈಕಮಾಂಡ್ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ತದನಂತರದಲ್ಲಿ ನೋಡಬೇಕಾಗತ್ತೆ. ಅವರು ವರದಿಯನ್ನು ಕೊಟ್ಟಂತೆ ಈ ಎಲ್ಲ ಅಂಶಗಳು ಕೂಡ ಇದೆ. ಯಾಕೆಂದರೆ ಇವತ್ತಿನ ಸನ್ನಿವೇಶ, ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಇದೆಲ್ಲವೂ ಕೂಡ ಪಕ್ಷಕ್ಕೆ ಒಂದು ಕಡೆ ಹೊಡೆತವನ್ನು ಕೊಟ್ಟರೆ ಸರ್ಕಾರದಕ್ಕೂ ಕೂಡ ಇದರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಸರ್ಕಾರದ ಮೇಲಿರುವಂತಹ ವಿಶ್ವಾಸವನ್ನು ಜನಸಾಮಾನ್ಯರು ಇವತ್ತು ಕಳೆದುಕೊಳ್ಳುವಂತೆ ಆಗ್ತಾ ಇದೆ. ಹಾಗಾಗಿ ಈಗ ಗಮನ ಹರಿಸದೆ ಹೋದರೆ ಮುಂದೆ ಸರ್ಕಾರಕ್ಕೂ ಕೂಡ ದೊಡ್ಡ ಮುಜುಗರವನ್ನ ಇದು ತಂದಿಡುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. ಆಗುತ್ತಾ ಹೈಕಮಾಂಡ್ಗೆ ಚುನಾವಣಾ ತಜ್ಞ ಸುನೀಲ್ ಕನುಗೋಳ್ ಕೊಟ್ಟಂತ ರಿಪೋರ್ಟ್ ಆದ್ರೂ ಏನು ಅಂತ. ಸುನೀಲ್ ಕನುಗೋಳ್ ಹೆಸರನ್ನ ನೀವು ಆಗಾಗ ಕೇಳ್ತಾ ಇರ್ತೀರಾ, ಅದು ಕೂಡ ಚುನಾವಣೆ ಸಂದರ್ಭದಲ್ಲಿ. ಈ ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡಿಕೊಡೋದು, ಸ್ಟ್ರಾಟಜಿಗಳನ್ನ ನಿರ್ಮಾಣ ಮಾಡಿಕೊಡೋದೇ ಇವರು ಕಾಂಗ್ರೆಸ್ಗೆ. ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕನುಗೋಳ್ ಪಾತ್ರ ಬಹಳ ಮುಖ್ಯವಾಗಿದೆ. ಚುನಾವಣೆ ತಂತ್ರಜ್ಞ ಅಂತಾನೆ ಗುರುತಿಸಿಕೊಂಡಿರುವಂತಹ ಕನುಗೋಳ್ ಇವ್ರು. ಜೊತೆಗೆ ಈ ಪೇ CM ಅಭಿಯಾನ